ಇನ್ನು ದೇವಸ್ಥಾನ ಕಟ್ಟುವ ನೆಪದಲ್ಲಿ ಜನರಿಂದ ಹಣ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ದಾವಣಗೆರೆಯಲ್ಲಿ ಹಣ ವಸೂಲಿ ಗ್ಯಾಂಗ್ ಅನ್ನ ಹಿಡಿದು ಕೂಡ ಹಾಕಿದ್ದಾರೆ ಗ್ರಾಮಸ್ಥರು. ದೇವಸ್ಥಾನದಲ್ಲಿ ಕೂಡ ಹಾಕಿದ್ರು. ಇದು ಈಚಘಟ್ಟ ಗ್ರಾಮಸ್ಥರು ಮಾಡುವಂಥದ್ದು. ದಾವಣಗೆರೆ ತಾಲೂಕಿನ ಈಚಘಟ್ಟ ಗ್ರಾಮದಲ್ಲಿ ಹಣ ಸಂಗ್ರಹ ಮಾಡೋದಕ್ಕೆ ಬಂದಿದ್ರು ಒಂದಷ್ಟು ಜನ. ದಾಸರಹಟ್ಟಿ ಭಾಗದಿಂದ 6 ಜನರ ಗುಂಪು ಬಂದಿತ್ತು. ಯಲ್ಲಮ್ಮ ದೇಗುಲ ಕಟ್ತಾ ಇದ್ದೀವಿ, ನಮಗೆ ಹಣ ಸಹಾಯ ಮಾಡಿ ಅಂಥೇಳಿ ಹಣ ವಸೂಲಿ ಮಾಡೋದಕ್ಕೆ ಅಂತೇಳಿ ಇವ್ರು ಬಂದಿದ್ರು. ದಾವಣಗೆರೆ ಭಾಗದಲ್ಲಿ 4-5 ದಿನಗಳಿಂದ ಈ ರೀತಿಯಾಗಿ ಹಣ ವಸೂಲಿ ಮಾಡ್ತಾನೆ ಇದಾರಂತಿವ್ರು. ಅದು ಐಷಾರಾಮಿ ಕಾರ್ನಲ್ಲಿ ಬಂದು ದೇಣಿಗೆಯನ್ನು ಕೇಳ್ತಾ ಇರೋದು ಈ ಗುಂಪು. ಸೊ ಹಂಗಾಗಿ ಯಾಕೋ ಇವ್ರ ಮೇಲೆ ಅನುಮಾನ ಬಂತು. ನೋಡಿ, ಒಂದು ರಸೀತಿ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಅನ್ನುವಂಥದ್ದನ್ನು ಕೂಡ ಹಾಕ್ಕೊಂಡು ಬಂದು ನಮಗೆ ಹಣ ಸಹಾಯ ಮಾಡಿ ಅಂಥೇಳಿ ರಸೀದಿ ಕೂಡ ಕೊಡ್ತಾ ಇದ್ರು, ದುಡ್ಡಿಸ್ಕೊಂಡು. ಸೊ ಇವರನ್ನ ಯಾಕೋ ಗ್ರಾಮಸ್ಥರಿಗೆ ಡೌಟ್ ಬಂತು. ಇವ್ರು ಮಾಡ್ತಾ ಇರುವಂಥದ್ದು ಏನೋ ಸರಿ ಇಲ್ಲ ಇದು. ನೋಡಿ, ಎಲ್ಲೊಂದು ಕಡೆ ಬಿಲ್ಲಲ್ಲಿ ನೋಡಿದ್ವಿ 2,000 ರೂಪಾಯಿ, ಹಿಂಗೆ 500 ರೂಪಾಯಿ, 3,000, 5,000 ಈ ಥರದ್ದು ಪಾಪ ಜನ ಕೊಟ್ಟಿದ್ದಾರೆ. ದೇವಸ್ಥಾನಕ್ಕಲ್ವಾ ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡು ಕೊಟ್ಟಿದ್ದಾರೆ ಕೆಲವೊಂದಷ್ಟು ಜನ. ಬಟ್ ಇಲ್ಲಿ ಡೌಟ್ ಯಾವಾಗ ಬಂತೋ ಆಗ ಈ 6 ಜನರನ್ನು ಕೂಡ ಸೇರಿ ಕರ್ಕೊಂಡು ಬಂದು ಒಂದು ದೇವಸ್ಥಾನದಲ್ಲೇ ಕೂಡ ಹಾಕಿ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಬಸವರಾಜ್ ಅವರಿಂದ. ಬಸವರಾಜ್, ನಿಜಕ್ಕೂ ದೇವಸ್ಥಾನ ಕಟ್ಟೋದಿಕ್ಕೆ ಅಂತಾನೆ ದೇಣಿಗೆ ಸಂಗ್ರಹ ಮಾಡ್ತಾ ಇದ್ರಾ ಅಥವಾ ಬೇರೆ ಏನಾದರೂ ವ್ಯವಹಾರಕ್ಕೆ ಇವ್ರು ಬಂದಿದ್ದ? ಕೊನೆಗೆ ಹೆಂಗೆ ಗೊತ್ತಾಯ್ತು? ಏನು ಮಾಡಿದ್ರು ಈಗ ಗ್ರಾಮಸ್ಥರು? ಎಷ್ಟು ಕಲೆಕ್ಟ್ ಮಾಡಿದ್ರು ಇವರು ಈಗಲೇ? ರೇಮಣ್ಣ, ಒಂದು ಅಂದಾಜು ಪ್ರಕಾರ ನೀವು ಹೇಳಿದಂತೆ ಸುಮಾರು ಒಂದು 25 ರಿಂದ 30 ಲಕ್ಷ ರೂಪಾಯಿ ಏನು ಇವರು ಸಂಗ್ರಹ ಮಾಡಿದ್ರಿ ಅಂತಕ್ಕಂಥ ಕಳೆದ ಒಂದು 8 ದಿನಗಳಿಂದ ಈ ಪ್ರದೇಶದಲ್ಲಿ ಒಂದು ಹೈಟೆಕ್ ಕಾರ್ ತಗೊಂಡು ಸುತ್ತಾಡ್ತಾ ಇದ್ರು. ಅದರ ಜೊತೆಗೆ ಆ ಕರಿಯಮ್ಮ ದೇವಿ ದೇವಸ್ಥಾನದ ರಸೀದಿಯನ್ನು ಹಿಡ್ಕೊಂಡಿದ್ರು. ಅದು ಈಗ ಇವ್ರು ಇಲ್ಲಿ ಬರ್ಲಿಕ್ಕೆ ಕಾರಣ ಅಂದ್ರೆ ಬೇರೆ ಬೇರೆ ಸ್ಥಳಗಳಿಗೆ ಭತ್ತದ ಏನು ಮಷೀನ್ಗಳನ್ನ ಓಡಿಸ್ತಾರೆ, ಆ ಚಾಲಕರ ಮೂಲಕ ಈತ ಪರಿಚಯ ಆಗಿ ಈ ಹೊನ್ನಾಯಕನಹಳ್ಳಿ ಆಗಿರ್ಬೋದು, ತುರ್ಚಘಟ್ಟ ಆಗಿರ್ಬೋದು, ಈಚಘಟ್ಟ ಆಗಿರ್ಬೋದು, ಹಿಂಗೆ ದಾವಣಗೆರೆ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇವರು ದೇವರ ಒಂದು ಕಾಣಿಕೆಗಾಗಿ ಸುತ್ತಾಡ್ತಾ ಇದ್ರು. ಆದ್ರೆ ದೇವರ ಕಾಣಿಕೆ ಸುತ್ತಾಡೋದ್ರಿಂದ ಸುಮಾರು ದುಡ್ಡು ಸಂಗ್ರಹ ಆಗಿತ್ತು ಇವ್ರು ನಿರಂತರವಾಗಿ. ಮತ್ತೆ ಇವತ್ತು ಈಚಘಟ್ಟ ಗ್ರಾಮದಲ್ಲಿ ಕೂಡ ದುಡ್ಡು ಸಂಗ್ರಹ ಮಾಡ್ಲಿಕ್ಕೆ ಬರ್ತಾ ಇದ್ರು. ಈ ವಿಚಾರವಾಗಿ ಏನು ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಕೆಲ ಜನರು ಆ ಏನು ಮೂಲ ದೇವಸ್ಥಾನದ ಹೆಸರಿನ ಒಂದು ಪೂಜಾರಿಗಳಿಗೆ ಫೋನ್ ಮಾಡಿ ಕೇಳಿರ್ತಕ್ಕಂಥ, ಬೆಳಿಗ್ಗೆ ನಿಮ್ಮ ದೇವಸ್ಥಾನಕ್ಕೆ ನಾವು ದೇಣಿಗೆಯನ್ನು ಕೊಡ್ತಾ ಇದ್ದೀವಿ, ದೇವಸ್ಥಾನ ಆರಂಭ ಇದೆಯಾ ಅಂತಕ್ಕಂಥ ಮಾಹಿತಿಯನ್ನು ಕೇಳಿದಾಗ ಅಲ್ಲಿ ಯಾವುದೇ ದೇವಸ್ಥಾನ ಕಟ್ಟಲಾಗ್ತಾ ಇಲ್ಲ ಎಂತಕ್ಕಂಥ ಸ್ಪಷ್ಟ ಮಾಹಿತಿ ಆ ಕಡೆ ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಇವ್ರನ್ನ ದೇವಸ್ಥಾನದಲ್ಲಿ ಕುಡಿಯಕ್ಕೆ, ಆಂಜನೇಯ ಸ್ವಾಮಿ ಈಚಘಟ್ಟದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕುಡಿಯಕ್ಕೆ ಸುಮಾರು ಯಾರ್ಯಾರು ಇವರಿಗೆ ದೇಣಿಗೆಯನ್ನು ಕೊಟ್ಟಿದ್ರು ಅಷ್ಟು ಹಣವನ್ನ ಈಗ ಇವರು ಇವ್ರ ಕಡೆಯಿಂದ ವಾಪಸ್ ತೆಗೆದುಕೊಂಡಿರ್ತಕ್ಕಂಥ ಇನ್ನಷ್ಟು ಹಣ ಇವ್ರ ಕಡೆ ಇರ್ತಕ್ಕಂಥದ್ದು. ಈಗಾಗಲೇ ದಾವಣಗೆರೆ ಗ್ರಾಮಾಂತರ ಮತ್ತು ಮೈಕೊಂಡ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿಯಾಗಿರ್ತಕ್ಕಂಥ ಅವ್ರನ್ನ ನಾವು ವಶಕ್ಕೆ ಪಡೆದು ಏನು ವಿಚಾರಣೆ ಮಾಡ್ತಕ್ಕಂಥ, ಮುಖ್ಯವಾಗಿ ಇವ್ರು ಎಲ್ಲೆಲ್ಲಿ ದಾನ ಕೊಟ್ಟಿದ್ದಾರೆ, ದಾನ ತಂದಿದ್ರಲ್ಲ ಅವರೆಲ್ಲರನ್ನು ಕರೆಸಿ ಅವರಿಗೆ ವಾಪಸ್ ದುಡ್ಡು ಕೊಡಿಸುವಂತ ಪ್ರಕ್ರಿಯೆ ಕೂಡ ನಡೀತು. ಇವರು ಯಾವುದೇ ದೇವಸ್ಥಾನ ಕಟ್ಟದ ಈ ರೀತಿಯಾಗಿ ಸುಳ್ಳು ರಸೀದಿಯನ್ನು ತೆಗೆದುಕೊಂಡು ದೇವರ ಹೆಸರಿನಲ್ಲಿ ದುಡ್ಡು ಸಂಗ್ರಹ ಮಾಡ್ತಾ ಇದ್ದಿರ್ತಕ್ಕಂಥದ್ದು ಸ್ಪಷ್ಟ ಮಾಹಿತಿ ಸ್ಥಳೀಯರಿಗೆ ಲಭ್ಯವಾದ ಹಿನ್ನೆಲೆಯಲ್ಲಿ ಇವರನ್ನ ಕೂಡಿ ಹಾಕಿ ಹಣವನ್ನ ವಾಪಸ್ ಪಡೆದಂತ ಘಟನೆ ಅಂತ ಹೇಳ್ಬೋದು ರೆಹಮಾನ್. ಓಕೆ, ಥ್ಯಾಂಕ್ ಯು ಬಸವರಾಜ್.